ಇನ್ನು ಕಾಂಗ್ರೆಸ್ಗೆ ಕೋಪ ಇದ್ರೆ ಬಿಜೆಪಿ ಮೇಲೆ ತೀರಿಸಿಕೊಳ್ಳಿ. ಸಮಾಜ ಸೇವೆ ಮಾಡ್ತಾ ಇರುವ ಸಂಘದ ಮೇಲೆ ಯಾಕೆ ಕೋಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಜ ಸೇವೆ ಮಾಡ್ತಾ ಇರುವಂತ ಸಂಘದ ಮೇಲೆ ಸರ್ಕಾರಕ್ಕೆ ಯಾಕೆ ಕೋಪ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಜೈ ಎನ್ನುವ ಸರ್ಕಾರ ಅಂತ ಅಶೋಕ್ ಹೇಳಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದಾಗ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ಬ್ರದರ್ಸ್ ಅಂತ ಹೇಳ್ತೀರಿ. ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮೇಲೆ ಕೋಪ ಇದ್ದರೆ, ಅವ್ರಿಗೆ ಆ ದಮ್ಮಿದ್ರೆ ಬಿಜೆಪಿ ಮೇಲೆ ತೀರಿಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂಥ ಸರ್ಕಾರ. ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಗ್ಬಿಟ್ಟಿದೆ. RSS ಭಾರತ್ ಮಾತಾ ಕಿ ಜೈ ಅಂತಾರೆ, ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು RSS ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ, ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ? ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟ್ರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್. ಇನ್ನು ಕಲಬುರಗಿಯಲ್ಲಿ RSS ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಬಾದ್ ಪಟ್ಟಣದ ಶ್ರೀರಾಮ್ ಚೌಕ್ ಬಳಿ ವಿಜಯೋತ್ಸವ ಆಚರಿಸಿದ್ದಾರೆ. ಪಥಸಂಚಲನ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಬೇರೆ ದಿನಾಂಕದಂದು ನಡೆಸೋದಕ್ಕೆ ಅನುಮತಿಯನ್ನ ಹೊಸದಾಗಿ ದಿನಾಂಕವನ್ನ ಸೂಚನೆ ಮಾಡಿ, ಅಂದ್ರೆ ಹೊಸದಾಗಿ ದಿನಾಂಕವನ್ನ ನಿಗದಿ ಮಾಡಿ ಆ ದಿನದಂದು ಸರ್ಕಾರದಿಂದ ಅನುಮತಿಯನ್ನು ಪಡೀರಿ ಅಂತ ಹೇಳಿರೋದ್ರಿಂದಾಗಿ ಈಗ ಈ ಒಂದು ಹಿನ್ನೆಲೆಯಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಕಲಬುರಗಿಯ ಶ್ರೀರಾಮ ಚೌಕ್ ಬಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.